ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ. ನಾನು ನಿಮ್ಮ ಆಂಕರ್ ರಂಜಿತಾ ರೇವಣ್ಣ. ಅಂದ್ರೆ ಇವತ್ತಿನ ಚರ್ಚೆ ನಮ್ಗೂ ಕೂಡ ಗೊತ್ತಿರೋ ಹಾಗೆ ಮಹಿಳಾ ಮೀಸಲಾತಿ. ನಿನ್ನೆ ಏನು ಆ ಒಂದು ಅದನ್ನ ಅಂಗೀಕಾರ ಮಾಡ್ಬೇಕು ಅಥವಾ ಅದನ್ನ ಆ ಮಸೂದೆನ ಜಾರಿಗೆ ತರಬೇಕು ಅಂತ ನಿನ್ನೆ ಏನೆಲ್ಲ ಸಂಸತ್ನಲ್ಲಿ ಮಾತುಕತೆ ಆಯ್ತು, ಆಗ ಬಹಳಷ್ಟು ವಿರೋಧ ಕೂಡ ವ್ಯಕ್ತ ಆಗುತ್ತೆ. 54 ಅಂದ್ರೆ ಆ ಒಂದು ನಂಬರ್ ಕೊರತೆ ಆಗುತ್ತೆ, ಹಾಗಾಗಿ ಮಹಿಳಾ ಮೀಸಲಾತಿ ರದ್ದಾಗತ್ತೆ. 2023 ಈ ಮಹಿಳಾ ಮೀಸಲಾತಿ ಅಂಗೀಕಾರ ಆಗಿರತ್ತೆ. ಅಂಡ್ ಅಲ್ಲೂ ಕೂಡ ಮೆನ್ಷನ್ ಮಾಡಿರ್ತಾರೆ ಡಿಲಿಮಿಟೇಷನ್ ಅವಲಂಬಿತ ಆಗಿರತ್ತೆ ಅಂತ. ಆದ್ರೆ ಕಾಂಗ್ರೆಸ್ನವರು ಈಗ ವಿರೋಧವನ್ನ ಮಾಡ್ತಾ ಇದ್ದಾರೆ. ನಾವು ಡಿಲಿಮಿಟೇಷನ್ಗೆ ಅವಕಾಶವನ್ನ ಕೊಡೋದಿಲ್ಲ, ನಾವು ಇದನ್ನ ಜಾರಿಗೆ ತರಲಿಕ್ಕೆ ಬಿಡೋದಿಲ್ಲ ಅಂತ. ಇದೇ ಜಟಾಪಟಿ ಕೂಡ ಶುರುವಾಗಿದೆ. ಈಗ ಬಿಜೆಪಿ ನಾಯಕರಾಗಿರ್ಬೋದು ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಮಸೂದೆ ಪರ ಇದ್ದಂತ ಮತ ಅಂದ್ರೆ 298, ಮಸೂದೆ ವಿರುದ್ಧ ಇದ್ದಂತ ಮತ 230. ಅಂದ್ರೆ ಹಾಗಾಗಿ ನೋಡೋದಾದ್ರೆ ಬೇಕಾಗಿದ್ದು 352. ಸೊ 54 ಮತಗಳ ಕೊರತೆಯಿಂದ ಈಗ ಮಹಿಳಾ ಮೀಸಲಾತಿಯನ್ನ ರದ್ದಾಗಿದೆ. ಒಂದ್ ರೀತಿಯಾಗಿ ಬಿಜೆಪಿಗೆ ಈಗ ಏನು ಕೇಂದ್ರ ಸರ್ಕಾರ ಇದನ್ನ ತರಬೇಕು ಈ ಕಾಯ್ದೆನ ಅಂತ ಹೇಳ್ತಾ ಇತ್ತು, ಒಂದು ರೀತಿಯಾಗಿ ಸೋಲಾಗಿರುವಂತದ್ದು. ಸೊ ಏನೆಲ್ಲ ಆಯ್ತು, ಇದ್ರ ಬಗ್ಗೆ ಅವರ ಒಪಿನಿಯನ್ ಇದೆ, ಇದನ್ನೆಲ್ಲ ಕೂಡ ಮಾತನಾಡ್ಲಿಕ್ಕೆ ಇವತ್ತು ನನ್ನ ಜೊತೆ ಇದ್ದಾರೆ ಬಿಜೆಪಿ ವಕ್ತಾರರಾಗಿರುವಂತಹ ಸುರಭಿ ಹೊದಗೆರೆ ಅವರು. ನಮಸ್ತೆ ಮ್ಯಾಮ್, ಅಂಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ಯು, ನೀವು ಬಂದು ಇವತ್ತು ಮಾತನಾಡ್ಲಿಕ್ಕೆ ಬಂದಿರುವಂತದ್ದು. ನಾನು ಆಗ್ಲೇ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೆ, ಮಹಿಳಾ ಮೀಸಲಾತಿ ತರಬೇಕು ಅನ್ನೋದು ಇವತ್ತಿನ ಮಾತಲ್ಲ. ಎಚ್ ಡಿ ದೇವೇಗೌಡರ ಕಾಲದಿಂದಲೂ ಕೂಡ ಈ ಮಹಿಳಾ ಮೀಸಲಾತಿಯನ್ನ ತರಬೇಕು, ಹೆಣ್ಮಕ್ಳು ಕೂಡ ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋದಿತ್ತು. ಆದ್ರೆ ಇನ್ನೇನು ಅಂಗೀಕಾರ ಆಗೇ ಹೋಯ್ತು ಅನ್ನೋ ಒಂದು ಸ್ಥಿತಿಯಲ್ಲಿತ್ತು. ಬಟ್ ಆದ್ರೆ 54 ಮತಗಳ ಕೊರತೆಯಿಂದ ಇದು ಈಗ ಆಗಿಲ್ಲ. ಸೊ ಏನ್ ಹೇಳ್ತೀರಾ? ಅಲ್ಲ, ನನಗೂ ಬಹಳ ಖುಷಿ ನಿಮ್ಮೊಂದಿಗೆ ಚರ್ಚೆ ಮಾಡ್ತಿರೋದಕ್ಕೆ. ಆದ್ರೆ ವಿಷಯ ಹೇಗಿದೆ ಅಂದ್ರೆ ಒಂದು ಬೇಸರನೇ ಆಗಿರುವಂತದ್ದು. ಭಾರತಾದ್ಯಂತ, ವಿಶೇಷವಾಗಿ ಕರ್ನಾಟಕದಾದ್ಯಂತ ಮಹಿಳೆಯರೊಂದಿಗೆ ನಾವು ಚರ್ಚೆ ಮಾಡ್ಕೊಂಡು ಬಂದಿರೋದು ಈ ಎರಡು ವಾರದಲ್ಲಿ. ಅವ್ರು ಎಲ್ಲಾರ್ಗು ಬೇಸರ ಆಗಿದೆ. ಇವತ್ತು ಬಹಳಷ್ಟು ಜನ ಜೊತೆ ಮಾತಾಡಿದಾಗ ಹೇಳಿದ್ರು, ಯಾಕೆ ನಾವು ಈ ಒಂದು ವಿಶೇಷವಾದಂತಹ ಸದ್ದಲ್ಲಿ ಒಂದು ಸ್ಪೆಷಲ್ ಸೆಷನ್ ಕರೆದಿದ್ದು ಅಂದ್ರೆ 2023 ಐತಿಹಾಸಿಕ ಒಂದು ಕಾಯ್ದೆ ನಾವು ಅದನ್ನ ತಂದಿದ್ದು ಕೂಡ. ಮತ್ತೆ ಹೌದು, ವಿಪಕ್ಷಗಳಲ್ಲೂ ಸಪೋರ್ಟ್ ನಾವು ಉಪಯೋಗಿಸ್ಕೊಂಡೇನೆ ಇದು ಪಾಸ್ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿತ್ತು, ವಿಪಕ್ಷಗಳು ಸಪೋರ್ಟ್ ಮಾಡಿದ್ದು. ಆ ಒಂದು ಕಾಯ್ದೆನಲ್ಲಿ ಇದ್ದಿದ್ದು ಕಂಡೀಷನ್ಸ್ ಹೀಗೆ: ನಾವು ಸೆನ್ಸಸ್ ಅಂದ್ರೆ ಜನಸಂಖ್ಯೆಯ ಆಧಾರದ ಮೇಲೆ ಅಂದ್ರೆ 2026 ನಂತರ ಬರುವಂತಹ ಸೆನ್ಸಸ್ಸಿನ ಡೇಟಾನ ಉಪಯೋಗಿಸ್ಕೊಂಡು ಕ್ಷೇತ್ರ ಮರುವಿಂಗಡೆ ಮಾಡಬೇಕಾದಂತಹ ಒಂದು ಕಂಡೀಷನ್ ಮೇಲೆ ಮಹಿಳಾ ಮೀಸಲಾತಿ ಕೊಡ್ತೀವಿ ಅಂತ ಇದ್ದಿದ್ದು 2023 ಕಾಯ್ದೆನಲ್ಲಿ. ಜ್ಞಾಪಕ ಇರ್ಲಿ, ಇದು ನೀವು ಹೇಳ್ದಂಗೆ ಮೊದಲನೇ ಬಾರಿ ಅಲ್ಲ, ಬಹಳಷ್ಟು ಬಾರಿ ಎಚ್ ಡಿ ದೇವೇಗೌಡರ ಸರ್ಕಾರದಿಂದ ಶುರುವಾದಂತಹದ್ದು. ಬಹಳ ನಮ್ಮದು ಸರ್ಕಾರ, ಅಟಲ್ ಜಿ ಅವರ ನೇತೃತ್ವದಲ್ಲಿ UPA ಸರ್ಕಾರ ಒಂದು ಬಾರಿ ಪ್ರಯತ್ನ ಪಟ್ಟಿರುವಂತದ್ದು ಈ ಒಂದು ಕಾಯ್ದೆನ ಜಾರಿಗೆ ತರೋದಿಕ್ಕೆ, ಈ ಒಂದು ಮಸೂದೆನ ಕಾಯ್ದೆ ಮಾಡೋದಿಕ್ಕೆ, ಕಾಯ್ದೆನ ಜಾರಿಗೆ ತರೋದಿಕ್ಕೆ. ಆದ್ರೆ 2023 ಯಾಕೆ ಎಲ್ಲ ವಿಪಕ್ಷಗಳು ಸೇರಿ ಸರ್ಕಾರವನ್ನ ಬೆಂಬಲಿಸಿ ಈ ಒಂದು ಕಾಯ್ದೆಯನ್ನ ಪಾಸ್ ಮಾಡಿದ್ರು, ಯಾಕೆ ಈ ಒಂದು ಮಸೂದೆಯನ್ನು ಪಾಸ್ ಮಾಡಿದ್ರು ಅಂದ್ರೆ ಆ ಒಂದು ಕಂಡೀಷನ್ ಇತ್ತು. ಡಿಲಿಮಿಟೇಷನ್ ಮತ್ತೆ ರಿಸರ್ವೇಶನ್, ಮೀಸಲಾತಿ ಲಿಂಕ್ ಆಗಿತ್ತು. ಹಾಗಾಗಿ ಇರೋ ಕ್ಷೇತ್ರಗಳಲ್ಲಿ ಮೀಸಲಾತಿ ಅಲ್ಲ, ತಮ್ಮ ಕ್ಷೇತ್ರಗಳ ಬಗ್ಗೆ ಒಂದು ಪ್ರೊಟೆಕ್ಷನ್ ಕೊಟ್ಟು ಕ್ಷೇತ್ರಗಳನ್ನ ಮರುವಿಂಗಡೆ ಮಾಡಾದ ನಂತರ ಸೆನ್ಸಸ್ ಪ್ರಕಾರವಾಗಿ ನಂತರ ಡಿಲಿಮಿಟೇಷನ್ ಆದ ನಂತರ ಮೀಸಲಾತಿ ಬರುತ್ತೆ ಅಂತ. ಇಲ್ಲಿ ನಾವ್ ಏನ್ ಹೇಳಿದ್ವಿ, ಒಂದು ಕೂಗಿತ್ತು, ನೀವು 2024 ಜಾರಿ ತಗೊಂಡ್ ಬನ್ನಿ ಅಂತ. ಸಮಯ ತಗೊಳುತ್ತೆ, ಸೆನ್ಸಸ್ ಮಾಡಬೇಕು, ಡಿಲಿಮಿಟೇಷನ್ ಮಾಡಬೇಕು ಅಂತ ಇದ್ದಿದ್ದ ಸಮಯದಲ್ಲಿ ಮುಂದೆ ನಾವೇನ್ ಹೇಳಿದ್ವಿ ಅಂದ್ರೆ ಡಿಲಿಮಿಟೇಷನ್ ಇದು ಬಹಳ ಮುಖ್ಯವಾದಂಥದ್ದು. ನನಗೆ ಖುಷಿ ಆಗ್ತಿರೋದು ಏನು ಅಂದ್ರೆ ಇವತ್ತು ಚರ್ಚೆ ಮಾಡೋ ಒಂದು ಅವಕಾಶ. ಬಹಳ ಮುಖ್ಯವಾದದ್ದು ಏನು ಅಂದ್ರೆ ಈ ಡಿಲಿಮಿಟೇಷನ್ ಫ್ರೀಸ್ ಯಾವ ಆಕ್ಟ್ ಬಂದಿತ್ತೋ ಅದು ಎಕ್ಸ್ಪೈರ್ ಆಗ್ತಾ ಇದೆ 2026 ಅಂದ್ರೆ ಎಂಡ್ ಆಗ್ತಾ ಇದೆ. ಅದು ಕಾನ್ಸ್ಟಿಟ್ಯೂಷನಲಿ ಮ್ಯಾಂಡೇಟೆಡ್ ಡಿಲಿಮಿಟೇಷನ್, ಕ್ಷೇತ್ರ ಮರುವಿಂಗಡೆ ನಾವು ಮಾಡ್ಬೇಕಾಗಿರೋಂಥದ್ದು. ಇಲ್ಲಿ ಬರುವಂತಹ ಪ್ರಶ್ನೆ, ಬಹಳ ವರ್ಷಗಳಿಂದ ಇತಿಹಾಸದಲ್ಲಿರುವಂತಹ ಚರ್ಚೆ, ದಕ್ಷಿಣ ಭಾರತದಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾ ಬಂದಿದೆ, ಪಾಪ್ಯುಲೇಷನ್ ಕಂಟ್ರೋಲ್ ಮೆಷರ್ಸ್ ಮಾಡಿದ್ವಿ, ಉತ್ತರ ಭಾರತದಲ್ಲಿ ಜನಸಂಖ್ಯೆ ಕಡಿಮೆ ಆಗಿಲ್ಲ.
ಮತ್ತೆ ಯಾವತ್ತೂ ಉತ್ತರ ಭಾರತದಲ್ಲಿ ಬಹಳ ಜಾಸ್ತಿನೇ ಜನಸಂಖ್ಯೆ ಇರೋದು, ದಕ್ಷಿಣ ಭಾರತದಲ್ಲಿ ಕಡಿಮೆ. ಮೊದಲನೇ ಇದು ಬಹಳ ಆರ್ಬಿಟ್ರರಿ. ಯಾಕಂದ್ರೆ ನೀವು ಉತ್ತರ ಭಾರತ ಅಂದ್ರೆ ಯಾವ ರಾಜ್ಯ ಯೋಚನೆ ಮಾಡ್ತೀರಾ? ಗುಜರಾತ್ ಬರೋದು ಉತ್ತರನೋ ಪಶ್ಚಿಮನೋ ಏನೋ ಅಂತದ್ದು ವಿಷಯನೂ ಬಿಡಿ, ಅದನ್ನ ಬಿಟ್ಟು ನೀವು ಎಲ್ಲಾನು ಈ ದಕ್ಷಿಣ ರಾಜ್ಯಗಳ ಬಿಟ್ಟು ಎಲ್ಲಾನು ಉತ್ತರ ಭಾರತ ಅಂತ ಹೇಳ್ಕೊಂಡು ಹೋದ್ರು ಕೂಡ ಜಾಸ್ತಿ ಇದ್ದಿದ್ದು. ಈ ಸಮಯದಲ್ಲಿ ಏನಾಯ್ತು ಅಂದ್ರೆ 1971 ಸೆನ್ಸಸ್ಸಿನ ಪ್ರಕಾರವಾಗಿ ಮಾಡಿರುವಂತಹ ನಂಬರ್ ಆಫ್ ಸೀಟ್ಸ್ ಇದೆಯಲ್ಲ ಅದನ್ನ ಫ್ರೀಸ್ ಮಾಡಿದ್ರು. ಇಂಟರ್ನಲ್ ರೀಡ್ರಾಯಿಂಗ್ ಆಫ್ ಮ್ಯಾಪ್ ಒಂದು, ಬಟ್ ಎಷ್ಟು ನಮಗೆ ಸೀಟ್ಸ್ ಅಲೋಕೇಟ್ ಆಗಿದೆಯೋ ಅದು ಫ್ರೀಸ್ ಆಯ್ತು. ಆ ಫ್ರೀಸ್ ಇಷ್ಟು ವರ್ಷ ಕಂಟಿನ್ಯೂ ಹಾಕೊಂಡು ಬಂದಿರುವಂತದ್ದು. ಇವಾಗ ನಮ್ಮ ಮುಂದೆ ಇರುವಂತಹ ಚರ್ಚೆ, ಅಂಡ್ ಆ ಫ್ರೀಸ್ ಯಾವಾಗ ಮಾಡಿದ್ದು? ಮೊದಲನೇ ಬಾರಿ 1976 ನಲ್ಲಿ. ಅಂತಹ ಒಂದು ಸಮಯದಲ್ಲಿ ಮಾಡಿರುವಂತಹ ಈ ಒಂದು ಫ್ರೀಸ್ ಅನ್ನ ಇವಾಗ ಅದು ಅನ್ಫ್ರೀಸ್ ಆಗ್ತಿರೋದ್ರಿಂದ ಪ್ರಶ್ನೆ ಇರುವಂತದ್ದು, ಹೊಸ ಸೆನ್ಸಸ್ಸಿನ ಪ್ರಕಾರವಾಗಿ ನಾವು ಡಿಲಿಮಿಟೇಷನ್ ಮಾಡಿದ್ರೆ ದಕ್ಷಿಣ ಭಾರತಕ್ಕೆ ಇನ್ನೂ ಕಡಿಮೆ ಬರುತ್ತೆ. 2011 ಮಾಡಿದ್ರೆ ಕರ್ನಾಟಕಕ್ಕೆ 27 ಬರುತ್ತೆ. 2026ಕ್ಕೆ ಎಷ್ಟು ಕಡಿಮೆ ಆಗಿದೆ ಯೋಚನೆ ಮಾಡಿ. ಹಾಗಾಗಿ ಸರ್ಕಾರ ಹೇಳಿದ್ ಏನು ಅಂದ್ರೆ, ನಾವು ಯಾವತ್ತೂ ಡಿಲಿಮಿಟೇಷನ್ ಮತ್ತೆ ಮೀಸಲಾತಿನ ಲಿಂಕ್ ಮಾಡಿರೋ ಸಂದರ್ಭದಲ್ಲಿ ನಾವು ಕ್ಷೇತ್ರಗಳನ್ನ ಜಾಸ್ತಿ ಮಾಡ್ತೀವಿ. ಅದು ಒಂದೇ ಕಾರಣಕ್ಕೋಸ್ಕರ ಅಲ್ಲ, ನಾವು ಕೂತಿರುವಂತಹ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲೇನೆ ಬಹಳಷ್ಟು ಮತದಾರರು ಅಂದ್ರೆ 20 ಲಕ್ಷದ ಜಾಸ್ತಿ ಮತದಾರರು ಒಂದು ರೆಪ್ರೆಸೆಂಟೇಟಿವ್ ಇರುವಂತದ್ದು. ಜನಸಂಖ್ಯೆ ಇಂತಹ ಸಿಟೀಸ್ ನಲ್ಲಿ ಜಾಸ್ತಿ ಆಗಿದೆ. ಒಬ್ರು ರೆಪ್ರೆಸೆಂಟೇಟಿವ್ ಎಷ್ಟು ಜನ ರೆಪ್ರೆಸೆಂಟ್ ಮಾಡಬೇಕು ಅಂತಾನೂ ಅದು ಬಹಳಷ್ಟು ಲಾ ಅಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಚರ್ಚೆ ಆಗಿರುವಂತದ್ದು. ಆ ರೇಷಿಯೋ ತುಂಬಾ ಹೈ ಆಗಿರೋದ್ರಿಂದ ಜಾಸ್ತಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರಬೇಕು. ಡೆಮಾಕ್ರಸಿ ಫಂಕ್ಷನ್ ಆಗೋದಕ್ಕೆ, ಅಡ್ಮಿನಿಸ್ಟ್ರೇಷನ್ ಇನ್ನು ಇಂಪ್ರೂವ್ ಆಗೋದಕ್ಕೆ ನಾವು ಇನ್ಕ್ರೀಸ್ ಮಾಡಬೇಕಾಗಿದೆ ಅಂತ ಆ ಒಂದು ಕಾರಣದಿಂದ ಕೂಡ ನಾವು ಈ ಒಂದು ಡಿಲಿಮಿಟೇಷನ್ ಆಕ್ಟ್ ನ ಪ್ರಪೋಸ್ ಮಾಡಿದ್ದು. ಅಂದ್ರೆ ಡಿಲಿಮಿಟೇಷನ್ ಬಿಲ್ ನ ಪ್ರಪೋಸ್ ಮಾಡಿದ್ದು. ಏನ್ ಪ್ರಪೋಸ್ ಮಾಡಿದ್ದು? 50% ಅಂದ್ರೆ 2011 ಜನಗಣತಿ ಅಲ್ಲ, ಇರೋಂತಹ ಸೀಟ್ಸ್ ನ 50% ಜಾಸ್ತಿ ಮಾಡ್ತೀವಿ. ಹಾಗಾಗಿ ಆ ಪ್ರಪೋರ್ಷನ್ ಒಂದೇ ಇರತ್ತೆ ಅಂತ. ನೀವು ಕೇಳಿದ್ದು ಪ್ರಶ್ನೆಗೆ ಆಕ್ಚುಲಿ ದಕ್ಷಿಣ ಭಾರತಕ್ಕೆ ಬೆನಿಫಿಟ್ ಆಗಿರೋದನ್ನ ಕಾಂಗ್ರೆಸ್ ಇವತ್ತು ಅಲ್ಲ, ಯಾವ ಕಾರಣಕ್ಕೆ ಕಾಂಗ್ರೆಸ್ ಅವರು ಇಷ್ಟು ವಿರೋಧವನ್ನ ಮಾಡ್ತಾ ಇರೋಂಥದ್ದು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಡಿಲಿಮಿಟೇಷನ್ ಅಷ್ಟೇ ನಾವು ವಿರೋಧವನ್ನ ಮಾಡ್ತಾ ಇರೋಂಥದ್ದು, ಮಹಿಳಾ ಮೀಸಲಾತಿಗೆ ನಮ್ಮ ವಿರೋಧ ಇಲ್ಲ ಅಂತ. ನೀವು 2023ನಲ್ಲಿ ಆ ಕಾಯ್ದೆನ ಒಪ್ಪಿಗೆ ಕೊಟ್ಟಾಗ, ವೋಟ್ ಮಾಡಿದಾಗ ಡಿಲಿಮಿಟೇಷನ್ ಮತ್ತೆ ರಿಸರ್ವೇಶನ್, ಮಹಿಳಾ ಮೀಸಲಾತಿ ಯಾವತ್ತೂ ಲಿಂಕೇ ಇತ್ತು. ನೀವು ಓದಿಲ್ವಾ ಬಿಲ್ನ? ನೀವು ಬಿಲ್ ಓದಿಲ್ವಾ? ಇವತ್ತೇನ್ ಹೊಸದೆಲ್ಲ ಹೇಳ್ತಾ ಇರೋದು, ನೀವು ತಂದಿರೋದು ಮಹಿಳಾ ಮೀಸಲಾತಿ ಅಲ್ಲ, ಡಿಲಿಮಿಟೇಷನ್ ಡಿಸ್ಗೈಸ್ಡ್ ಎಸ್ ಮಹಿಳಾ ಮೀಸಲಾತಿ ಅಂತ ಹೇಳ್ತಿರಲ್ಲ. 2023 ಸೆಪ್ಟೆಂಬರ್ ಕಾಯ್ದೆನಲ್ಲಿ ನೀವು ಅದಕ್ಕೆ ಮತ ಹಾಕಿರುವಂತ, ಒಪ್ಪಿಗೆ ಕೊಟ್ಟಿರುವಂತ ಕಾಯ್ದೆನಲ್ಲಿ ಯಾವತ್ತೂ ಲಿಂಕ್ ಆಗಿರೋದು ಡಿಲಿಮಿಟೇಷನ್ ರಿಸರ್ವೇಶನ್. ಅವತ್ತಿದ್ದಂತ ಒಪಿನಿಯನ್ ಇವತ್ತು ಯಾಕಿಲ್ಲ ಅಂತ ಅದನ್ನ ನೀವು ಅವ್ರಿಗೆ ಕೇಳಬೇಕಾಗಿರುವಂತದ್ದು. ಯಾಕೆ ಅಂದ್ರೆ ಕಾರಣ ಏನು ಅಂದ್ರೆ, ಅವತ್ತು 2024 ಎಲೆಕ್ಷನ್ ಬರ್ತಾ ಇತ್ತು. ನಾವು ಮಹಿಳೆಯರು ವಿರುದ್ಧ ಅಂತ ನಾವು ನಿಂತ್ಕೊಳಕ್ ಆಗದೆ ಇರೋ ಸಂದರ್ಭದಲ್ಲಿ ಒಪ್ಪಿಗೆ ಕೊಟ್ಟಿದ್ದು. ಮತ್ತೆ ಬಹುಶಃ ಡಿಲಿಮಿಟೇಷನ್ ಆಗೋದಿಲ್ಲ ಅಂತ ಅನ್ಕೊಂಡು ಇವ್ರಿಗೆ ಒಪ್ಪಿಗೆ ಕೊಟ್ಟಿದ್ದು ಮಹಿಳಾ ಮೀಸಲಾತಿಗೆ. ಇವ್ರಿಗೆ ಯಾವತ್ತು ಸೀರಿಯಸ್ನೆಸ್ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಮಹಿಳಾ ಮೀಸಲಾತಿ ವಿರುದ್ಧ ಯಾವತ್ತೂ ವೋಟ್ ಮಾಡಿಲ್ಲ. ಕಾಂಗ್ರೆಸ್ ಮಾಡಿದೆ. ಕಾಂಗ್ರೆಸ್ಸಿನ ತನ್ನ ಅಲೈಸ್ ಮಾಡಿದ್ದಾರೆ. ಬರೀ ಏನೋ ಈ ಒಂದು ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾರೆ, ಲೆಟರ್ ಬರೀತಾರೆ ಹೊರತು ಜಾರಿಗೆ ತರಬೇಕಾದಂತಹ ಸಂದರ್ಭದಲ್ಲಿ ಹಿಂಜರಿದ್ಬಿಡ್ತಾರೆ. ಹಾಗಾಗಿ ಮತ್ತೆ ಇನ್ನೊಂದು ಬಾರಿ ಹೇಳಕ್ ಇಷ್ಟಪಡ್ತೀನಿ, ಈ ಡಿಲಿಮಿಟೇಷನ್ ಅನ್ನೋ ಪ್ರಶ್ನೆ ಇದು ನಾವು ಉತ್ತರಿಸಲೇಬೇಕಾಗಿರುವಂತದ್ದು. ಯಾಕಂದ್ರೆ ಕಾನ್ಸ್ಟಿಟ್ಯೂಷನಲ್ ಆಗಿ ಮ್ಯಾಂಡೇಟ್ ಅನ್ಫ್ರೀಸ್ ಆಗ್ತಾ ಇದೆ. ಇವಾಗ ಫ್ರೀಸ್ ಎಂಡ್ ಆಗತ್ತೆ 2026ಗೆ. ಸೊ ನಾವು ಅದ್ರ ಪ್ರಶ್ನೆ ಅಂಡ್ ಡಿಫಾಲ್ಟ್ ಏನು? ಡಿಫಾಲ್ಟ್ ಇರುವಂತದ್ದು ಆಸ್ ಪರ್ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ 10 ವರ್ಷಕ್ಕೆ ಮಾಡಬೇಕಾಗಿರುವಂತದ್ದು. ಇದಾಗಿಲ್ಲ ಇಷ್ಟು ವರ್ಷದಕ್ಕೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಇರೋಂತ ಲೇಟೆಸ್ಟ್ ಸೆನ್ಸಸ್ಸಿನ ಮೇಲೆ ಮಾಡ್ಬೇಕು ಅಂತ ಸಿಸ್ಟಮ್ ಇರೋದು. ಲೇಟೆಸ್ಟ್ ಸೆನ್ಸಸ್ ಪ್ರಕಾರವಾಗಿ ಮಾಡಿದ್ರೆ ನೀವೇನಕ್ಕೆ ವೋಟ್ ಹಾಕಿದೀರಿ? ವಿರುದ್ಧ ವೋಟ್ ಹಾಕಿದೀರಾ? ದಕ್ಷಿಣ ಭಾರತಕ್ಕೆ ಸಿಕ್ಕಂತಹ ಸೀಟ್ಸ್ ವಿರುದ್ಧ ನೀವು ವೋಟ್ ಹಾಕಿದೀರಾ. ಇವತ್ತು ನಮಗ್ ಕಡಿಮೆ ಸಿಗ್ಬೇಕಾ? ಹಾಗಾದ್ರೆ ಜನಸಂಖ್ಯೆ ಆಧಾರದ ಮೇಲೆ ಮಾಡ್ಕೊಂಡು ಹೋದ್ರೆ 2027ನ ಕಡಿಮೆ ಸಿಗ್ಬೇಕಾ? ಮತ್ತೆ ಮಹಿಳಾ ಮೀಸಲಾತಿ ಬಗ್ಗೆ ಇರುವಂತಹ ಸೀಟ್ಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಡಿ ಅಂತ ಹೇಳ್ತಿರಲ್ಲ. ಇಷ್ಟು ವರ್ಷ ನೀವ್ ಯಾಕೆ ಇದನ್ನ ಪಾಸ್ ಮಾಡ್ಲಿಲ್ಲ?
ನೀವು ಒಪ್ಪಿಗೆ ಕೊಟ್ಟಿರುವಂತದ್ದು ಪಾಸ್ ಆಗಿರೋದು ಬಿಲ್ ಯಾವುದು ಅಂದ್ರೆ ಸೀಟ್ಗಳು ಜಾಸ್ತಿಯಾಗಿ ನಂತರ 1/3 ರಿಸರ್ವೇಶನ್ ಬರೋದು ಮಾತ್ರ ಪಾಸ್ ಆಗಿರುವಂತದ್ದು. ಈಗ ಮಹಿಳಾ ಮೀಸಲಾತಿ ಜಾರಿಗೆ ತರಬೇಕು ಅಂತ ಹೇಳಿದ್ರೆ ಡಿಲಿಮಿಟೇಷನ್ ಆಗ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ 70 ಜನ ಪುರುಷರಿಗೆ ಅಂದ್ರೆ ಸಿಗೋದಿಲ್ಲ ಸೀಟು. ಸೊ ಹಾಗಾಗಿ ಇದು ಅವಶ್ಯಕತೆ ಇದೆ ಡಿಲಿಮಿಟೇಷನ್, ಮಹಿಳಾ ಮೀಸಲಾತಿ ಜಾರಿಗೆ ಬಂದ್ರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಈ ಮಹಿಳಾ ಮೀಸಲಾತಿ ಮತ್ತು ಡಿಲಿಮಿಟೇಷನ್ ಎರಡನ್ನೂ ಕೂಡ ಬಿಜೆಪಿ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದೆ. ಎಲೆಕ್ಷನ್ ಟೈಮ್ ಹತ್ರ ಬಂತು, ಸೊ ಹಾಗಾಗಿ ಈ ರೀತಿಯಾಗಿ ನಮ್ಮ ದೇಶದಲ್ಲಿ ಯಾವಾಗ ಎಲೆಕ್ಷನ್ ನಡೆಯಲ್ಲ, ಯಾವ ಕ್ವಾರ್ಟರಿನಲ್ಲಿ ಎಲೆಕ್ಷನ್ ನಡೆಯಲ್ಲ, ವರ್ಷದ ಎಲ್ಲಾ ಕ್ವಾರ್ಟರ್ಲೂ ಎಲೆಕ್ಷನ್ ನಡ್ಕೊಂಡು ಬರುವಂತದ್ದೇ. ಯಾವ ಎಲೆಕ್ಷನ್ ಅದಕ್ಕೆ ನಾವು 1 ನೇಷನ್ 1 ಎಲೆಕ್ಷನ್ ಬಗ್ಗೆ ಮಾತಾಡ್ತಾ ಇರೋದು. ಯಾವಾಗ್ಲೂ ಎಲೆಕ್ಷನ್ ನಡೀತಾ ಇರುತ್ತಲ್ಲ. ಇದನ್ನೇ ನೀವು ಹೇಳ್ತೀರಾ. ಆದ್ರೆ ಇವತ್ತು ನಾವು ಮಹಿಳೆಯರಿಗೆ ತಿಳಿಸ್ತಾ ಇದೀವಿ, ಕಾಂಗ್ರೆಸ್ ಪಕ್ಷ ಇದ್ರ ವಿರೋಧ ಒಂದು ಮತ ಚಲಾಯಿಸ್ತಾರೆ ಅಂತ ಹೇಳಿದ ಸಂದರ್ಭದಲ್ಲಿ ನೀವೇ ಹೇಳ್ತೀರಾ ಇಲ್ಲ ಮಹಿಳೆಯರಿಗೆ ಗೊತ್ತು, ಅವ್ರೇನ್ ಇದ್ರ ಬಗ್ಗೆ ಯೋಚನೆ ಮಾಡಲ್ಲ, ಮಹಿಳೆಯರು ಅವ್ರಿಗೆ ಹಂಗ ಅನ್ಸಿಲ್ಲ. ನೀವೇ ಎರಡನ್ನೂ ಹೇಳ್ತೀರಾ. ಆದ್ರೆ ನಾವು ಎಲೆಕ್ಷನ್ಗೆ ಉಪಯೋಗಿಸ್ಕೊಳ್ತಾ ಇದೀವಿ, ಮಹಿಳಾ ಓಟನ್ನ ಕಾರ್ನರ್ ಮಾಡ್ತಾ ಇದೀವಿ ಅಂತ ಹೇಳ್ತೀರಾ. ಇಲ್ಲ ಮಹಿಳೆಯರು ಇದ್ರ ಕೇಳಲ್ಲ ಅಂತಾನೂ ಹೇಳ್ತೀರಾ. ಯಾವ ನಾವು ಮಾಡ್ತಿರೋದು ಇದು ದೇಶಕ್ಕೆ ಮುಂದಾಲೋಚನೆ ಇಟ್ಕೊಂಡು ಮಹಿಳೆಯರು ಬರ್ಬೇಕಾಗಿರುವಂತದ್ದು ಯಾಕೆ ಅನ್ನೋ ಪ್ರಶ್ನೆ ಕೇಳುವಂತಹ ಪುರುಷರು ಇನ್ನೂ ಇದ್ದಾರೆ. ಯಾಕೆ ನಮಗೆ ಮೀಸಲಾತಿಯ ಮೂಲಕ ಮಾತ್ರ ಮಹಿಳೆಯರು ಬರೋಕೆ ಸಾಧ್ಯ ಅಂತ ಕೇಳುವಂತಹ ಬಹಳ ಮಹಿಳೆಯರು ಕೇಳ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿನ ಸಮಾಜದಲ್ಲಿ 50% ಇರೋರು ನಮಗೆ ಮೀಸಲಾತಿ ಇಲ್ಲದೆ ನಮಗೆ ರಾಜಕೀಯಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅಂತ. ಈ ಎರಡೂ ವಾಸ್ತವ. 14% ಇರೋದು ಮಾತ್ರ ನಾವು ಲೋಕಸಭೆಯಲ್ಲಿ, ಕರ್ನಾಟಕದಲ್ಲಿ ವಿಧಾನಸಭೆಯಲ್ಲಿ 4.5, ನ್ಯಾಷನಲ್ ಆವರೇಜ್ ಇರೋದು 9% ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಲ್ಲಿ. ಅದ್ರಲ್ಲಿ ಅರ್ಧ ಇದೀವಿ ನಾವು ಕರ್ನಾಟಕದಲ್ಲಿ 4.5%. ಇದು ವಿಶ್ವಾದ್ಯಂತ ನಡೀತಿರುವಂತಹ ಚರ್ಚೆ. ಬೇರೆ ಬೇರೆ ದೇಶಗಳಲ್ಲೂ ಕೂಡ ಯಾರು ಇವತ್ತು 40% ತನಕ ಶೇಕಡ ತಂದಿಟ್ಟಿದಾರೋ ಅವ್ರದ್ರಲ್ಲೂ ಕೂಡ ಕಾಯ್ದೆ ಮಾಡಿ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಕೊಡಬೇಕು, ಪಾರ್ಟಿನಲ್ ರೆಪ್ರೆಸೆಂಟೇಷನ್ ಆಸ್ ಪರ್ ಲಾ ಮ್ಯಾಂಡೇಟ್ ಮಾಡಿರೋದು ಬಹಳ ದೇಶಗಳಲ್ಲಿ. ನಮ್ಮಲ್ಲಿ ಇರುವಂತಹ ಜನಸಂಖ್ಯೆಗೆ, ನಮ್ಮಲ್ಲಿರುವಂತಹ ವೈವಿಧ್ಯತೆಗೆ ಬೇಕಾಗಿರುವಂತದ್ದು ನಮ್ದು ಒಂದು ಕಾನ್ಸ್ಟಿಟ್ಯೂಷನಲ್ ಆಕ್ಟ್. ಅದಾಗ್ಲಿಲ್ಲ ಅಂದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ರಾಜಕೀಯಕ್ಕೆ ಬರೋದಕ್ಕೆ ಅವಕಾಶ ಆಗಿಲ್ಲ ಇಷ್ಟು ವರ್ಷದಲ್ಲಿ. ಅದನ್ನ ಒಪ್ಪಬೇಕಾಗಿರುವಂತದ್ದು. ಇದನ್ನ ಸರಿ ಮಾಡಬೇಕು ಅಂತ ಮಹಿಳಾ ಮೀಸಲಾತಿ ಬಿಲ್ ನ ಪಾಸ್ ಮಾಡಿರೋದು ನರೇಂದ್ರ ಮೋದಿ ಅವರ ಸರ್ಕಾರ. ಇವತ್ತು ಇನ್ನು ವೇಗವಾಗಿ ಅದನ್ನ ಜಾರಿಗೆ ತರಬೇಕು, 29 ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿ ಇರಬೇಕು ಅಂತ ಹೇಳಿರೋದು ಇದೇ ನರೇಂದ್ರ ಮೋದಿ ಸರ್ಕಾರ. ಆದ್ರೆ ತಡೆದಿದ್ದು ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷ. ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟ ಇಲ್ವಾ ಮಹಿಳೆಯರು ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡುವಂತದ್ದು? ಅಥವಾ ಬಿಜೆಪಿ ಅವ್ರು ತಂದಿರುವಂತ ಬಿಲ್ ಅನ್ನ ನಾವು ಪಾಸ್ ಮಾಡೋದಿಲ್ಲ ಅಂತ ರಾಜಕೀಯ ಉಚ್ಚಾಟಕ್ಕೆ ಏನಾದ್ರು ಬಿದ್ದಿದಾರ? ಎರಡು ನಿಜ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಸ್ವಾಭಾವಿಕವಾಗಿ ಕುಟುಂಬ ರಾಜಕಾರಣ ಮಾಡಿಕೊಂಡು ತನ್ನದೇ ಆದಂತಹ ಪ್ರೈವೇಟ್ ಲಿಮಿಟೆಡ್ ಆಗಿ ನಡೆಸ್ತಿರುವಂತಹ ಇರೋದ್ರಿಂದ DMK ಇರಬಹುದು, ಸಮಾಜವಾದಿ ಪಕ್ಷ ಇರ್ಬೋದು. ಸಮಾಜವಾದಿ ಪಕ್ಷದ ಎಲ್ಲಾ ಅಖಿಲೇಶ್ ಯಾದವ್ ಅವರ ಹೆಂಡತಿನೂ ಕೂತಿದ್ರು, ಅವರು ಕೂತಿದ್ರು. ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ, ಇವ್ರಿಗೆ ಬಹುಶಃ ಸಾಮಾನ್ಯ. ಯಾಕೆ ಮೀಸಲಾತಿ ಅಂದ್ರೆ ನೋಡಿ, ಮೀಸಲಾತಿ ಇರ್ಲಿಲ್ಲ ಅಂದ್ರೆ ಮೊದಲನೇದು ಮಹಿಳೆಯರು ಮುಂದೆ ಬರಲ್ಲ. ಅದು ಎಂತ ಮಹಿಳೆಯರಿಗೆ ಅವಕಾಶ ಸಿಗತ್ತೆ ಅಂದ್ರೆ ಜಾಸ್ತಿ ಒಂದು ಸಮಾಜದಲ್ಲಿ ಬಹುಶಃ ವಿಸಿಬಿಲಿಟಿ ಇರೋರು ಅಥವಾ ದುಡ್ಡಿರೋರು ಅಥವಾ ರಾಜಕೀಯ ಮನೆತನದಿಂದ ಬಂದಿರೋರು, ಅವ್ರಿಗೆ ಮಾತ್ರ ಅವಕಾಶ ಸಿಗತ್ತೆ ಹೊರತು ಸಾಮಾನ್ಯ ಮಹಿಳೆಯರಿಗೆ ಒಂದು ಫೈಟಿಂಗ್ ಚಾನ್ಸ್ ಕೊಟ್ರು ನಮ್ಮ ಪ್ರಧಾನಮಂತ್ರಿಗಳು. ಹೌದು, ಬಹುಶಃ ಅವ್ರಿಗೆ ಅದು ಬೇಡವೇನೋ. ನೀವು ಇರೋಂತಹ ಸಂಖ್ಯೆನಲ್ಲೇನೆ ನೀವು ಜಾಸ್ತಿ ಮಹಿಳಾ ಮೀಸಲಾತಿ ಕೊಡಿ 33% ಅಂತ ಹೇಳ್ತೀರಾ. ನೀವ್ ಇಷ್ಟು ವರ್ಷ ಅದನ್ನ ಮಾಡಕ್ಕಾಗಿಲ್ಲ, ಯಾಕೆಂದ್ರೆ ನಿಮ್ಮಲ್ಲೇ ಅದ್ರ ಬಗ್ಗೆ ವಿರೋಧ ಇದೆ. ಇವತ್ತು ನಾವು ಹೇಳ್ತಾ ಇರೋದು ಎಲ್ಲರನ್ನು ಖುಷಿ ಪಡಿಸೋದಕ್ಕೆ ಒಂದು ಅವಕಾಶ ಏನು ಅಂದ್ರೆ ಇರೋ ಸೀಟ್ ಇರ್ಲಿ, ಅದಾದ್ಮೇಲೆ ಒಂದು ತರ ನಾವು ಆಡ್ ಮಾಡ್ತೀವಿ. ಅದು ಬಿಟ್ಟು ಕ್ಷೇತ್ರ ಮರು ವಿಂಗಡಣೆ ಮಾಡುವಂತಹ ಸಂದರ್ಭದಲ್ಲಿ ದಕ್ಷಿಣ ಭಾರತಕ್ಕೆ ಯಾವುದೇ ಸೋಲು ಆಗಬಾರದು ಅಂತ ಅದಕ್ಕೆ 50% ನಾವು ಅಮೆಂಡ್ಮೆಂಟ್ ನ 1 hour ತಗೊಂಡು ಬರ್ತೀವಿ ಅಂತ ಹೇಳಿದ್ದು ಗೃಹ ಮಂತ್ರಿಗಳನ್ನು ಒಪ್ಪಿಲ್ಲ ಅಂದ್ರೆ ನಿಜವಾಗ್ಲೂ ನೀವೇ ಹೇಳಿ, ಕಾಂಗ್ರೆಸ್ ಇದ್ರ ವಿರುದ್ಧ ಇದ್ದಾರೋ ಪರ ಇದ್ದಾರೋ? ಮತ್ತೆ ಈ ಒಂದು ನ್ಯಾರೇಟಿವ್ ಡಿಲಿಮಿಟೇಷನ್ ರಿಸರ್ವೇಶನ್ ಲಿಂಕ್ ಮಾಡ್ಬಿಟ್ಟಿದ್ದೀರಾ, ಅದಕ್ಕೆ ಎಲ್ಲರೂ ನನಗೆ ಅದನ್ನೇ ಮೆಸೇಜ್ ಕಳಿಸ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ದಯವಿಟ್ಟು ಆ ಕಾಯ್ದೆ ಓದಿ. 23ರಲ್ಲಿ ಕಾಂಗ್ರೆಸ್ ಪಕ್ಷ ವೋಟ್ ಮಾಡಿರೋದೇ ಅದ್ರ ಫೇವರ್ ಅಲ್ಲಿ. ಅವ್ರನ್ನ ಪ್ರಶ್ನೆ ಕೇಳಿ. ಹಾಗಾದ್ರೆ
ಮತ್ತೆ ಯಾಕೆ ಬರೀ ಆ ಒಂದು ಕಾಯ್ದೆ ಪಾಸ್ ಆಯ್ತು, ಆ ಒಂದು ಮಸೂದೆ ಯಾಕೆ ಪಾಸ್ ಆಯ್ತು, ಬೇರೆ ಯಾವ್ದು ಪಾಸ್ ಆಗಿಲ್ಲ ಇಷ್ಟು ವರ್ಷ 30-40 ವರ್ಷದಲ್ಲಿ? ಅಂದ್ರೆ ಯಾರಿಗೂ ಅವ್ರ ಸೀಟ್ ಕಳ್ಕೊಳ್ಳೋದಕ್ಕೆ ಇಷ್ಟ ಇರ್ಲಿಲ್ಲ. ಆಯ್ತು, ಅದನ್ನು ಒಪ್ಪೋಣ. ನಾವು ಇರುವಂತಹ ಒಂದು ಪುರುಷ ಪ್ರಧಾನ ಸಮಾಜದಲ್ಲಿ ಅದ್ ಮಾಡ್ಬೇಕಾಗಿರುವಂತಹ ಅನಿವಾರ್ಯತೆ ನಮಗಿದ್ರು ಕೂಡ ಪ್ರಧಾನಮಂತ್ರಿಗಳು ಮತ್ತೆ ನಮ್ಮ ಸರ್ಕಾರ ಕೊಟ್ಟಿರುವಂತಹ ಈ ಅವಕಾಶ ಕೈಗೆ ಬಂದಿದ್ದು ಬಾಯಿಗೆ ಬರ್ಲಿಲ್ಲ ಅಂತ ಆಗೋಯ್ತಲ್ಲ. ಅದು ಮಹಿಳೆಯರು, ನಾನು ರಾಜಕೀಯದಲ್ಲಿ ಇದೀನಿ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ನನಗಾಗಬೇಕು ಬೇರೆಯವ್ರಿಗಾಗಬೇಕು ಅಂತ ಹೇಳ್ತಾ ಇಲ್ಲ. ಒಬ್ಬ ಚಿಕ್ಕ ಹುಡುಗಿಯ ಬಗ್ಗೆ ಯೋಚನೆ ಮಾಡಿ. ದ್ರೌಪದಿ ಮುರ್ಮು ರಾಷ್ಟ್ರಪತಿ ಆಗಿದ್ದಾರೆ, ನಾನು ಆಗಬಹುದು ಅಂತ ಅನ್ಸಿರಬಹುದು. ಅಥವಾ ನಿರ್ಮಲಾ ಸೀತಾರಾಮನ್ ಅವರು ಇವ್ರು ವಿತ್ತ ಮಂತ್ರಿ ಆಗಿದ್ದಾರೆ, ನಾನು ಆಗಬಹುದು ಅಂತ ಕನಸು ಕಾಣ್ತಿರುವಂತಹ ಚಿಕ್ಕ ಯುವತಿಯರ ಬಗ್ಗೆ ಯೋಚನೆ ಮಾಡಿ. ಯಾವುದೇ ಸಾಮಾನ್ಯ ಕುಟುಂಬದಲ್ಲಿ ಬಂದಿರುವಂತಹ ಒಬ್ಬ ಯುವತಿಯರ ಬಗ್ಗೆ ಯೋಚನೆ ಮಾಡಿ. ನಾವು ಕನಸು ಕಾಣ್ಬಿಟ್ಟು ಈ ದೇಶಕ್ಕೆ ನಾವು ಉದ್ಧಾರ ಮಾಡ್ಬೋದು ಅಂತ ಯೋಚನೆ ಮಾಡ್ತಿರುವಂತಹ ಹೆಣ್ಮಕ್ಳ ಬಗ್ಗೆ ನಾವು ಇವತ್ತು ಯೋಚನೆ ಮಾಡ್ಬೇಕಾಗಿರೋದು. ಅವ್ರಿಗೆ ಈ ಒಂದು ವೋಟ್ ಹಾಕಿದಾರಲ್ಲ ಕಾಂಗ್ರೆಸ್ ಅವರ ಭವಿಷ್ಯದ ವಿರುದ್ಧ ಹಾಕಿರುವಂತಹ ವೋಟ್ ಕಾಂಗ್ರೆಸ್ ಇವತ್ತು. ಈಗ ಒಂದು ಅಂಗೀಕಾರ ಆಗ್ಲಿಲ್ಲ ಮಸೂದೆ, ಈಗ ಮುಂದಿನ ಬಿಜೆಪಿ ಏನ್ ಮಾಡಬಹುದು ಅನ್ಸುತ್ತೆ? ಮಹಿಳಾ ಮೀಸಲಾತಿ ಜಾರಿಗೆ ಬಂದೇ ಬರುತ್ತೆ ಅಥವಾ ಇದೆಲ್ಲಿಗೆ ಎಂಡ್ ಆಗುತ್ತೆ? ಇದಕ್ಕೆ ನಮಗೆ ಯಾವತ್ತೂ ಬೇಕಾಗಿರುವಂತದ್ದು ಇಲ್ಲಿ 3 ವಿಷಯ ಇದೆ. ಒಂದು, ಮಹಿಳಾ ಮೀಸಲಾತಿ. ಅದು ಇರುವಂತಹದ್ದು 2023 ಕಾಯ್ದೆಯ ಪ್ರಕಾರವಾಗಿ ಡಿಪೆಂಡೆಂಟ್ ಆನ್ ಡಿಲಿಮಿಟೇಷನ್ ಫ್ರೀಸ್ ಆಗಿರೋದು 2026 ತನಕ. ಡಿಲಿಮಿಟೇಷನ್ ಆಗೇ ಆಗತ್ತೆ. ಅಂದ್ರೆ ರೀಡ್ರಾಯಿಂಗ್ ಆಫ್ ಬೌಂಡ್ರೀಸ್, ಅದಕ್ಕೆ ನಮಗೆ 2/3 ಮೆಜಾರಿಟಿ ಬೇಕಾಗಿಲ್ಲ. ರೀಡ್ರಾಯಿಂಗ್ ಆಫ್ ಬೌಂಡ್ರೀಸ್ ಮಾಡೋದಕ್ಕೆ ನಮಗೆ ಇಲ್ಲಿ ಬೇಕಾಗಿರೋಂಥದ್ದು ಎಲ್ಲಿ ಸಪೋರ್ಟ್ ಅಂದ್ರೆ ಆ ಇರೋ ಸೀಟ್ಸ್ ಜಾಸ್ತಿ ಮಾಡೋದಕ್ಕೆ. ಆಕ್ಚುಲಿ ಅದ್ ಯಾಕೆ ಬೆನಿಫಿಟ್ ಆಗುತ್ತೆ ಕರ್ನಾಟಕಕ್ಕೆ ಅಂತ ನಾನು ಇನ್ನೊಂದು ಬಾರಿ ನಿಮ್ಗೆ ಹೇಳ್ತೀನಿ. ಇರೋ ಸೀಟ್ಸ್ ನೀವು ರೀಡ್ರಾ ಮಾಡಿದ್ರೆ ಅದನ್ನ ಫೇರ್ ಆಗಿ ದಕ್ಷಿಣ ಭಾರತಕ್ಕೆ ಫೇರ್ ಆಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೌದು, 150-70 ನೀವು ಮಾಡೋದಿಕ್ ಆಗೋದಿಲ್ಲ. ನೀವು ಇನ್ಕ್ರೀಸ್ ಮಾಡಿದ್ರೆ ಮಾತ್ರ ಅದು ನಮಗೆ ಅಷ್ಟು ಲಾಭ ಆಗುವಂಥದ್ದು. ಇಲ್ಲ, ಫ್ರೀಸ್ ಮಾಡಬೇಕು. ಎಷ್ಟು ವರ್ಷ ಫ್ರೀಸ್ ಮಾಡ್ಕೊಂಡು ಹೋಗೋದು? ಹಾಗಾಗಿ ಇವತ್ತು ನಮ್ಗಿರುವಂತಹ ಅವಕಾಶ ಜಾಸ್ತಿ ಮಾಡಿ ನಮ್ಮ ಹೊಸ ಲೋಕಸಭಾ ಕಟ್ಟಿರೋದನ್ನು ಜಾಸ್ತಿ ಕೆಪಾಸಿಟಿ ತಗೊಳೋದಿಕ್ಕೆ. ಇದು ಗೊತ್ತಿದ್ದೆ, ಯಾರಿಗೂ ಗೊತ್ತಿರೋದಂತ ಅಲ್ಲ. ದಕ್ಷಿಣ ಭಾರತಕ್ಕೆ ಜಾಸ್ತಿ ಸೀಟ್ ಬರುತ್ತೆ ಅಂತ ಸಂದರ್ಭದಲ್ಲಿ ನೀವ್ ಯಾಕೆ ತಪ್ಪು ಮಾಹಿತಿ ಕೊಡ್ತಾ ಇದ್ದೀರಾ ಜನರಿಗೆ ಅನ್ನೋದು ನನಗೆ ಕಾಂಗ್ರೆಸ್ ಅವರಿಂದ ಅವರೇ ಉತ್ತರ ಕೊಡಬೇಕು. ನನಗೆ ಗೊತ್ತಿಲ್ಲ, ನಮಗೂ ಕೂಡ ಗೊತ್ತಾಗ್ತಿಲ್ಲ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದ್ರೆ, ಈಗ ಅಕಸ್ಮಾತ್ ಡಿಲಿಮಿಟೇಷನ್ ಆದ್ರೆ 110 ಸೀಟು ಹೆಣ್ಮಕ್ಳಿಗೆ ಹೋಗುತ್ತೆ. ಅಷ್ಟು ಹೆಣ್ಣು ಮಕ್ಕಳು ಕರ್ನಾಟಕದಲ್ಲಾಗಿರ್ಬೋದು ಅಥವಾ ಬೇರೆ ರಾಜ್ಯಗಳಲ್ಲಾಗಿರ್ಬೋದು ಚುನಾವಣೆಗೆ ಬರ್ತಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ. ಅದಾಗುತ್ತೆ ಅಂತ ಅನ್ಸುತ್ತಾ? ಇದು 110 ನಂಬರ್ ನೀವು ಹೇಳ್ತಾ ಇರೋದು ಕರ್ನಾಟಕದಲ್ಲಿ ಅಸೆಂಬ್ಲಿನಲ್ಲಿ ಜಾಸ್ತಿ ಆಗುವಂತದ್ದು. ಅದು ಬೇಸಿಸ್ ಆಫ್ ಕ್ಯಾಲ್ಕುಲೇಷನ್ ಇರ್ಬೋದು, 2011 ಸೆನ್ಸಸ್ ತಗೊಂಡಿರ್ಬೋದು, ಅಥವಾ 50% ಇನ್ಕ್ರೀಸ್ ಆಗಿ ನಂತರ ಅದರದ್ದು 2011 ಸೆನ್ಸಸ್ ಪ್ರಕಾರವಾಗಿ ರೀಡ್ರಾ ಮ್ಯಾಪ್ ಆಗುತ್ತೆ ಅಂತ ನೀವು ಹೇಳ್ತಿರುವಂತದ್ದು. ಅದನ್ನೇ ಒಪ್ಪೇ ಇಲ್ವಲ್ಲ ಕಾಂಗ್ರೆಸ್ ಅದಾಗೋದಿಕ್ಕೆ. ಇನ್ನೊಂದು ಬಾರಿ ಪ್ರಯತ್ನ ಪಟ್ರೆ ಒಪ್ಪುತ್ತಾರೆ ಅಂತ ಏನು? ಕನ್ಸಲ್ಟ್ ಮಾಡ್ಬೇಕಿತ್ತು, ಅದು ನೀವು ಆಕ್ಟ್ ಅಲ್ಲಿ ಹಾಕಿದ್ರೆ ಮಾಡ್ತಿದ್ವಿ. ಅದೆಲ್ಲ ಇವಾಗ್ಲೂ ಮಾಡಿರುವಂತದ್ದು. ಕನ್ಸಲ್ಟ್ ಮಾಡೋದು ಯಾಕೆ? ಆಲ್ ಪಾರ್ಟಿ ಯಾಕೆ? ನಿಮ್ಮ ಅಭಿಪ್ರಾಯಗಳನ್ನ ಲೋಕಸಭೆನಲ್ಲಿ ಎಲ್ಲ ದೇಶಾದ್ಯಂತ ಎಲ್ಲರೂ ನೋಡಿದಾರಲ್ಲ. ಇನ್ನೇನ್ ನೀವು ಒಂದ್ ರೂಮಲ್ಲಿ ಕುತ್ಕೊಂಡು ಕನ್ಸಲ್ಟೇಷನ್ ಮಾಡೋದು? ಇದು ಜಾರಿಗೆ ಬರುತ್ತೆ, ಹೀಗೆ ಬರುತ್ತೆ ಅಂತ ಈ ಬಾರಿ ಅವ್ರ ಒಪ್ಪಿಗೆ ಕೊಟ್ಟಿಲ್ಲ. ಮಹಿಳೆಯರಿಗೆ ಕೈ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೊಂದು ಬಾರಿ ಅವ್ರ ಕೈ ಕೊಡಲ್ಲ ಅಂತ ಏನು ಗ್ಯಾರಂಟಿ ಇಲ್ವಲ್ಲ? ಗ್ಯಾರಂಟಿ. ಹಾಗಾಗಿ ಮೊದಲನೇ ಅದಾಗ್ಲಿ. ನಾನು ಈ 1-2 ವಾರದಲ್ಲಿ ಕಲಬುರ್ಗಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಎಲ್ಲ ಕಡೆ ಓಡಾಡ್ಕೊಂಡು ಬಂದಿರೋ, ಬೆಂಗಳೂರಲ್ಲೂ ಕೂಡ ಚರ್ಚೆ ಮಾಡಿದೀನಿ. ಬಹಳಷ್ಟು ನಮ್ಮ ಪಾರ್ಟಿ ಕಾರ್ಯಕರ್ತರಿರ್ಬೋದು, ಸಾಮಾನ್ಯ ಮಹಿಳೆಯರಿರ್ಬೋದು, ನಮಗ್ ಒಂದ್ ಚಾನ್ಸ್ ಕೊಡಿ, ನಾವು ಅದನ್ನ ಮುಂದೆ ತಗೊಂಡು ಹೋಗ್ತೀವಿ. ಅಷ್ಟು ಮಹಿಳೆಯರು ಇದ್ದಾರೆ 100%. ಬಟ್ ಆದ್ರೆ ಅವಕಾಶ ಅವರಿಗೆ 100%. ನಮ್ಗೆ ಇವತ್ತಿರೋದು ಒಂದು ಟೇಬಲಿನಲ್ಲಿ 1 ಸೀಟ್ ಕೊಡ್ತಾ ಇದಾರೆ, ಅದಕ್ಕೆ ನಾವು ಕಿತ್ತಾಡ್ತಾ ಇದೀವಿ ಹೊರತು, ನೀವು ಒಂದು ಪೂರ್ತಿಯಾದ ಟೇಬಲ್ ಕೊಟ್ರೆ ಒಟ್ಟಿಗೆ ಜೊತೆಗೆ ಹೋಗ್ತೀವಿ ನಾವು. ನೀವು ಇಷ್ಟು ಇತಿಹಾಸದಲ್ಲಿ ಈ ಒಂದು ನಾವು ಸಮಾಜವನ್ನು ಕ್ರಿಟಿಸೈಸ್ ಮಾಡ್ತಿದೀವಿ ಅಂತ ಅಲ್ಲ. ಹೌದು, ಪುರುಷ ಪ್ರಧಾನತೆ ರಾಜಕೀಯದಲ್ಲಿದೆ, ಬೇರೆ ಕ್ಷೇತ್ರಗಳಲ್ಲಿ ಬೇರೆ ತರ ಇದೆ, ಆದ್ರೆ ರಾಜಕೀಯದಲ್ಲಿ ಮೀಡಿಯಾನಲ್ಲೂ ಕೂಡ ಬಹಳಷ್ಟು ಇದೆ. ಇಂತಹ ಒಂದು ಸಮಾಜದಲ್ಲಿ ನಮ್ಮ ಕರ್ತವ್ಯ ಇದ್ದಿದ್ದಿಷ್ಟು ಅಂತ ನಾವು
ಅದನ್ನ ಬಿಟ್ಟು ಮೀರಿಸಿ ಇವತ್ತು ಇಸ್ರೋ ಸೈಂಟಿಸ್ಟ್ ಆಗಿರ್ಬೋದು, ಬಹಳಷ್ಟು ಟೆಕ್ ಕಂಪನೀಸ್ ನಲ್ಲಿ ಲೀಡರ್ಸ್ ಆಗಿರ್ಬೋದು, ಅವರು ಮಾಡ್ತಿರೋದು ಎಲ್ಲಾನು ಬ್ಯಾಲೆನ್ಸ್ ಮಾಡ್ತಾ ಇದಾರಲ್ಲ, ಅವರು ಮುಂದೆ ಹೋಗಿದಾರಲ್ಲ. ಆದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಲೋಕಸಭೆಯಲ್ಲಿ 14%, ಕರ್ನಾಟಕದಲ್ಲಿ ನಾ ಹೇಳಿದಾಗೆ ಬಹಳ ಕಡಿಮೆ. 10 ಜನಕ್ಕೆ ನಾವು MLA ಮಾಡಿದೀವಿ. ಈ ಬಾರಿ 1981 ಆದ ನಂತರ ಮೊದಲನೇ ಬಾರಿ ಡಬಲ್ ಡಿಜಿಟ್ ಅಲ್ಲಿ ಇರೋದು. 224 ನಲ್ಲಿ 10 ಜನ MLA ಇದಾರೆ ಮಹಿಳೆಯರು ನಮ್ದು. ನೀವು 111 ಅಂತ ಆದ್ರೆ ಕ್ಷೇತ್ರ ಜಾಸ್ತಿ ಆದ ನಂತರ ನೀವು ನೋಡ್ತಾ ಇರಿ, ಅದಕ್ಕೆ ಕಾಂಪಿಟೇಷನ್ ಇರುತ್ತೆ. ಹೌದು, ಒಂದ್ ಸ್ವಲ್ಪ ಸಮಯ ತಗೊಳುತ್ತೆ. ಯಾರು ಎಲೆಕ್ಷನ್ ಅನ್ನ ಪ್ರಾಸೆಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಅದಕ್ಕೆ ಬೇಕಾಗಿರುವಂತಹ ರಿಸೋರ್ಸಸ್ ಇಲ್ಲದೆ ಇರುವಂತಹ ಕುಟುಂಬದಿಂದ ಬರೋರಿಗೆ ಬಹಳಷ್ಟು ಕಷ್ಟಗಳಾಗತ್ತೆ. ಇವಾಗ್ಲೂ ಕಷ್ಟ ಆಗುವಂಥದ್ದು ಒಂದು ಸ್ವಲ್ಪ ಸಮಯ ಆಗ್ಬೋದು. ಆದ್ರೆ ನಮ್ಮ ವ್ಯವಸ್ಥೆನಲ್ಲಿ ಅದಕ್ಕೆ ಅವಕಾಶ ಇರತ್ತೆ. ಅವಾಗ ಬರ್ತಾರೆ. ನಾನು ಹೇಳಿದ್ನಲ್ಲ, ಬಹಳಷ್ಟು ಜನ ಮಹಿಳೆಯರಿಗೆ ಇವಾಗ ಮೀಡಿಯಾ ಫೀಲ್ಡ್ ಅಲ್ಲೇ ಕೂಡ ಒಂದು ಬಾರಿ ಕೂಡಿಸಿ ಮಾತಾಡಿ ಅವ್ರಿಗೆ ಒಂದು ಅವಕಾಶ ಕೊಟ್ಟು ಉತ್ಸಾಹ ತುಂಬಿದ್ರೆ ಯಾರು ಮಾಡದೇ ಇರ್ತಾರೆ? ಯಾರಿಗ ಆಸಕ್ತಿ ಇಲ್ಲ. ಆದ್ರೆ ಮಹಿಳೆಯರಿಗೆ ಅವಕಾಶ ಬೇಕಾಗಿದೆ, ಅದನ್ನ ಕಿತ್ಕೊಂಡ್ಬಿಡ್ತು ಕಾಂಗ್ರೆಸ್. ಕ್ಷೇತ್ರ ಪುನರ್ವಿಂಗಡಣೆ ಮಾಡಿದ್ರೆ ರಾಜ್ಯಗಳಿಗೆ ತಾರತಮ್ಯ ಆಗತ್ತೆ ಅಂತ ಒಂದು ಪಾಯಿಂಟ್ ಇಟ್ಕೊಂಡಿದೆ ಕಾಂಗ್ರೆಸ್. ಇದನ್ನ ನಾನು ಉತ್ತರ ಹೇಳಿದೀನಿ ನಿಮ್ಗೆ ಆಗ್ಲೇನೆ. ಆದ್ರೆ ಇನ್ನೊಂದು ಬಾರಿ ನಾನು ಒತ್ತಿ ಹೇಳ್ತೀನಿ. ನಮಗೆ ಇವತ್ತು ಇರುವಂತಹ ರೇಷಿಯೋ ರೆಪ್ರೆಸೆಂಟೇಟಿವ್ ಟು ಸಿಟಿಸನ್ ಬಹಳ ಜಾಸ್ತಿ ಆಗಿರೋದ್ರಿಂದ ನಾವು ಸೆನ್ಸಸ್ ಇಲ್ಲ ಅಂದ್ರೂ ನಮ್ಮ ಜನಸಂಖ್ಯೆ ಇವತ್ತು 144 ಕೋಟಿ ಅಂತ ಹೇಳ್ಬೋದು. 543 ರೆಪ್ರೆಸೆಂಟೇಟಿವ್ಸ್ ಟು 144 ಕೋಟಿ ಬಹಳಷ್ಟು ತುಂಬಾನೇ ವ್ಯತ್ಯಾಸ ಇದೆ ಆ ರೇಷಿಯೋನಲ್ಲಿ. ಹಾಗಿರಬಾರ್ದು ಅಂತ ಒಂದಿಷ್ಟು ಈ ರೇಷಿಯೋ ಎಷ್ಟಿರ್ಬೇಕು ಅಂತ ಒಂದು ಪ್ರಿಸ್ಕ್ರಿಪ್ಷನ್ ಇದೆ. ಅದು 1:10 lakh. ಆದ್ರೆ ಮೀರ್ಬಿಟ್ಟಿದೀವಿ ನಾವು. ನಾ ಹೇಳ್ದಂಗೆ ಇಲ್ಲೇ ಕೂತಿರುವಂತಹ ಕ್ಷೇತ್ರದಲ್ಲೇನೆ ಎಷ್ಟು ಒಬ್ರು ರೆಪ್ರೆಸೆಂಟ್ ಮಾಡ್ತಿರೋದು ಆಲ್ಮೋಸ್ಟ್ 20-30 ಲಕ್ಷ ಜನನ್ನ. ಅದು ಹಾಗಾಗಿ ನಾವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ನಂಬರ್ ಅನ್ನ ಜಾಸ್ತಿ ಮಾಡ್ಬೇಕು ಅಂತ ಇರೋ ಸಂದರ್ಭದಲ್ಲಿ ಒಂದು. ಎರಡನೇದು, ಡಿಲಿಮಿಟೇಷನ್ ಆಗ್ಲೇಬೇಕಾಗಿರುವಂತಹ ಆ ಫ್ರೀಸ್ ಎಂಡ್ ಆಗ್ತಿರುವಂತಹ ಕಾರಣಕ್ಕೋಸ್ಕರ ಡಿಲಿಮಿಟೇಷನ್ ಮಾಡ್ಲೇಬೇಕು. ಮತ್ತೆ ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಎಲ್ಲಿ ಜನಸಂಖ್ಯೆ ಕಡಿಮೆ ಆಗಿದೆಯೋ, ಫರ್ಟಿಲಿಟಿ ರೇಟ್ ಅದನ್ನ ಆ ಇಂಪ್ಯಾಕ್ಟ್ ಜಾಸ್ತಿ ಆಗಬಾರದು ಅಂತ ದಕ್ಷಿಣ ಭಾರತಕ್ಕೆ ಹೇಗೆ ನಾವು ಒಂದು ಫೇರ್ ಬ್ಯಾಲೆನ್ಸ್ಡ್ ಪ್ರಪೋಸಲ್ ಕೊಡ್ಬೋದು ಅಂದ್ರೆ ಈ 50% ಇನ್ಕ್ರೀಸ್ ಆನ್ ಎಕ್ಸಿಸ್ಟಿಂಗ್ ಸೀಟ್ಸ್. ಇದನ್ನ ಒತ್ತಿ ಗೃಹ ಮಂತ್ರಿಗಳು ಹೇಳಿದ್ದಾರೆ. ಇದು ನಮಗೆ ಬೆಸ್ಟ್ ಕೇಸ್ ಸಿನಾರಿಯೋ. 2011 ನೀವು ಜನಸಂಖ್ಯೆಯ ಪ್ರಕಾರವಾಗಿ ಹೋದ್ರೆ ನಮಗೆ 27 ಸೀಟ್ ಆಗೋಗತ್ತೆ. ಇಲ್ಲ ಅಂದ್ರೆ ಇನ್ನೂ 26ಕ್ಕೆ ಹೋದ್ರೆ ಇನ್ನೂ ಕಡಿಮೆ ಆಗುತ್ತೆ. ನಮ್ ಜನಸಂಖ್ಯೆ ಇನ್ನೂ ಕಡಿಮೆ ಆಗಿದೆ. ಇದು ಬೆಸ್ಟ್ ಪ್ರಪೋಸಲ್. ಇದನ್ನ ಯಾಕೆ ಬಿಟ್ರಿ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಅವರಿಗೆ ಮತ್ತೆ ಅವ್ರ ಅಲೈಸ್ಗೆ ಪ್ರಶ್ನೆ ಮಾಡ್ಬೇಕಾಗಿತ್ತು. ಖಂಡಿತವಾಗ್ಲು ಈಗ ಮಹಿಳಾ ಮೀಸಲಾತಿ ಇದು ನಿಜವಾಗ್ಲೂ ದಕ್ಷಿಣ ಭಾರತ ವಿರೋಧಿ, ಇದು ನಿಜವಾಗ್ಲೂ ಕನ್ನಡ ವಿರೋಧಿ ಸರ್ಕಾರ. ಯಾಕೆಂದ್ರೆ ಮತ್ತೆ ಅದನ್ನ ಒಪ್ಪಿದ್ರು ಕೂಡ KC ವೇಣುಗೋಪಾಲ್ ಅವರು, ಇಲ್ಲ ಇದು ಸರಿ ಇದೆ, ಅವರು ಕೇರಳದವರು, ಅವ್ರು ಒಪ್ಪಿದ್ರು. 50% ನೀವು ಜಾಸ್ತಿ ಮಾಡ್ತೀರಾ ಅಂತ ನಮ್ಗೆ ಬರ್ಕೊಟ್ರೆ ನಾವು ಒಪ್ಪುತ್ತೀವಿ ಅಂತ ಹೇಳಿದ್ರು. ಅದು ಹೇಳಿದ್ರು ನಮ್ಮ ಅವ್ರು ಅನ್ಕೊಂಡ್ರು ಇವ್ರಿಗೆ ಇದನ್ನ ನಾವು ಹೇಳ್ಬಿಟ್ರೆ ಇವ್ರು ಮಾಡಲ್ಲ ಅಂತ. ಗೃಹ ಮಂತ್ರಿಗಳು ಹೇಳಿದ್ರು ನನಗೆ 1 hour ಕೊಡಿ, ನಾನು ಅದು ಅಮೆಂಡ್ಮೆಂಟ್ ಹಾಕ್ತೀನಿ ಅಂತ. ನೀವು ಬಿಲ್ ಅನ್ನ ಪಾಸ್ ಮಾಡಿ, ಅದು ಮಾಡ್ಲಿಲ್ಲ. ಗಪ್ ಚುಪ್. ಇದು ಒಂದು ಆಪ್ಷನ್ ಕೊಟ್ಟಾಗ ಇಲ್ಲ ಮಾಡೋದಿಲ್ಲ ಅಂತಾನೆ ಹೇಳಿದ್ದು. ಅವ್ರಿಗೆ ಯಾವತ್ತೂ ಇದು ಪಾಸ್ ಆಗ್ಬೇಕು ಅಂತ ಇರ್ಲಿಲ್ಲ. ಯಾವುದೇ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಹೋದಾಗ್ಲೂ ಸರ್ಕಾರ ತಡೆ ಹಾಕೋದು ಇವ್ರದ್ದು ಕೆಲಸ ಅಂತ. ವಿಪಕ್ಷ ನೋಡಿ, ವಿಪಕ್ಷ ಅಂದ್ರೆ ಬರೀ ವಿರೋಧ ಮಾಡೋದಂತಲ್ಲ, ಇವ್ರನ್ನ ಪ್ರತಿಪಕ್ಷ ಅಂತಾನೂ ಕರಿತೀವಿ. ಸರ್ಕಾರಕ್ಕೆ ನೋಡಿ ಹಿಂಗ್ ಮಾಡಿ ಹಾಗೆ ಮಾಡಿ ಅಂತ ತಿದ್ದುಪಡಿ ಮಾಡಿಸ್ತಿ ಮುಂದೆ ಜೊತೆಗೆ ಹೋಗುವಂತದ್ದು ಕರ್ತವ್ಯನೂ ಇದೆ. ಬರೀ ಇಲ್ಲ ನೀವು ಮಾಡೋದೆಲ್ಲ ತಪ್ಪು ನಾವು ಯಾವ್ದಕ್ಕೂ ಒಪ್ಪಲ್ಲ ಅಂತ ಹೇಳುವಂತದ್ದು ಮಾತ್ರ ಅಲ್ಲ. ಇವತ್ತು ಸೋತಿರುವಂತದ್ದು ದೇಶಾದ್ಯಂತ ಮಹಿಳೆ ಮತ್ತು ದಕ್ಷಿಣ ಭಾರತ ಸೋತಿದೆ ಈ ಒಂದು ಕಾಂಗ್ರೆಸ್ಸಿನ ನಿರ್ಧಾರದಿಂದ. ಎಸ್ ಮ್ಯಾಮ್, ಖಂಡಿತವಾಗ್ಲೂ ಇನ್ನು ಮಹಿಳಾ ಮೀಸಲಾತಿ ಬರ್ಬೇಕು ಅನ್ನುವಂಥದ್ದು ಎಲ್ಲ ಮಹಿಳೆಯರಿಗೂ ಕೂಡ ಇರುವಂತದ್ದು. ಇಲ್ಲ, ಇದನ್ನ ಒಪ್ಪಲ್ಲ. ಎಲ್ಲಾ ಮಹಿಳೆಯರಿಗೂ ಇದಿದೆ ಅಂತ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಮಹಿಳೆಯರು ವಿರೋಧ ಅಲ್ಲ, ಕಾಂಗ್ರೆಸ್ ಅವರು ನೆನೆ ಹೇಗ್ ಮಾತಾಡಿದ್ದಾರೆ ಅಂದ್ರೆ, ಕನಿಮೊಳಿ ಅವರು DMK ಅವರು ಹೇಳ್ತಾರೆ, ಇವಾಗ್ಲೇ ನಮಗ್ ಮಾತಾಡಕ್ ಅವಕಾಶ ಸಿಗ್ತಿಲ್ಲ, ಇನ್ನ ಮಹಿಳೆಯರಿಗೆ ನಿಜವಾಗ್ಲೂ ಮಾತಾಡಕ್ ಆಗತ್ತಾ 850 ಆದ್ರೆ ಅಂತ. ಆಗತ್ತೆ. ನೀವು ಹುಟ್ಟಿರೋದು ರಾಜಕೀಯ ಕುಟುಂಬದಲ್ಲಿ ಇರ್ಬೋದು, ಆದ್ರೆ ನಾವು ಸಾಮಾನ್ಯ ಮಹಿಳೆಯರು ನಾವೇನ್ ಬಾಯಿ ಮುಚ್ಕೊಂಡ್ ಕೂತಿಲ್ಲ ಯಾವತ್ತೂ. ನಮಗೂ ಮಾತಾಡೋದಿಕ್ಕೆ ಆಗತ್ತೆ.
ನಮಗೂನು ಮುಂದೆ ಹೋಗೋದಿಕ್ಕೆ ಅವಕಾಶಗಳು ಬೇಕಾಗಿದೆ, ನಮಗೂನು ಆ ಒಂದು ಅರ್ಹತೆ ಇದೆ. ಮತ್ತೆ ನಿಮಗೆ ನಮ್ಮನ್ನ ಅಲ್ಲಿ ಕರ್ಕೊಂಡು ಬಂದು ಕೂಡಿಸ್ಬೇಕಾಗಿರುವಂತ ಕರ್ತವ್ಯ ಇರಬೇಕಿದೆ. ಆದ್ರೆ ಎಲ್ಲಾ ಮಹಿಳೆಯರು ಒಪ್ಪುತ್ತಾರೆ ಇದನ್ನ? ವಿಶೇಷವಾಗಿ ಇಂಡಿಯಾ ಅಲಯನ್ಸಿನ ಮಹಿಳೆಯರು ಯಾರ ಪಕ್ಷದಲ್ಲಿ ಬಹಳಷ್ಟು ಕುಟುಂಬ ರಾಜಕಾರಣದಿಂದ ಮಾತ್ರ ಬಂದಿದ್ದಾರೆ ಮಹಿಳೆ, ಅವರು ಒಪ್ಪುತ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ಮಹಿಳೆಯರೆಲ್ಲರೂ ಒಪ್ಪುತ್ತಾರೆ. ಯಾಕೆಂದ್ರೆ ನಾವು ಅಲ್ಲಿ ದೇಶದ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ನಮ್ಮ ಪ್ರಧಾನಮಂತ್ರಿಗಳು ನಿಜವಾಗ್ಲೂ ನಮಗೆ ಫೈಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಅಂದ್ರೆ ಮಹಿಳಾ ಮೀಸಲಾತಿ ಜಾರಿಗೆ ತರಬೇಕು ಅಂತ ಕಾಂಗ್ರೆಸ್ ನಾಯಕರಲ್ಲಿ ಇದ್ರೂ ಕೂಡ ಅಂದ್ರೆ ಕಾಂಗ್ರೆಸ್ ವಿರುದ್ಧ ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಮೇ ಬಿ ಅದಕ್ಕೆ ಸ್ವಲ್ಪ ಸೈಲೆಂಟ್ ಆಗಿರಬಹುದೇನೋ, ಗೊತ್ತಿಲ್ಲ. ನೋಡೋಣ. ಮಹಿಳಾ ಮೀಸಲಾತಿ ಸದ್ಯಕ್ಕೆ ಈಗ ತಡೆ ಬಂದಿದೆ, ಮುಂದೆ ಒಂದಿನ ಜಾರಿ ಆಗುತ್ತೋ ಅಥವಾ ಆಗಿಂದನೂ ಅದು ಎಳ್ಕೊಂಡ್ ಬರ್ತಾನೆ ಇದೆ. ಸೊ ಅದೇ ರೀತಿಯಾಗಿ ಹೋಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಮೇಡಮ್, ಕೊನೆಯದಾಗಿ ಏನಾದ್ರು ಹೇಳೋದಾದ್ರೆ ಹೇಳ್ಬೋದು. ನೋಡಿ, ನಾವು ರಾಜಕೀಯ ಕನ್ನಡಕ ಹಾಕೊಂಡು ಎಲ್ಲದನ್ನು ನೋಡ್ಕೊಂಡು ಬಂದಾಗ ಎಲ್ಲಾನು ನಮ್ಗೆ ಇದಕ್ ಮಾಡಿದ್ರು, ಸ್ಟ್ರಾಟಜಿಯಲ್ಲಿ ಮಾಡಿದ್ರು, ಹಿಂಗ್ ಮಾಡಿದ್ರೆ ಹಂಗಾಗತ್ತೆ. ಆದ್ರೆ ಇಲ್ಲಿ ನಾವು ಮಾತಾಡ್ತಾ ಇರೋದು ನಮ್ಮ ದೇಶದ ಭವಿಷ್ಯ, ಮತ್ತೆ ಬಹಳಷ್ಟು ಚಿಕ್ಕ ಹುಡುಗಿಯರು ಮತ್ತೆ ಯುವತಿಯರು ಮತ್ತು ಬಹಳಷ್ಟು ವರ್ಷಗಳಿಂದ ಕಷ್ಟಪಟ್ಟಿರುವಂತಹ ಮಹಿಳೆಯರ ಒಂದು ಹೃದಯಕ್ಕೆ ತುಂಬಾನೇ ಮುಟ್ಟುವಂತಹ ವಿಷಯ. ಸಾಮಾನ್ಯ ಮಹಿಳೆಯರು ನಿಜವಾಗ್ಲೂ ಇದು ಅವ್ರಿಗೆ ತಲೆನೋವು ಆಗಿದ್ಯಾ, ಬೇಸರ ಆಗಿದ್ಯಾ ಅಂತ ಬಹಳ ಜನ ಕೇಳಿದ್ರು. ಇದು ಅವ್ರಿಗೆ ಮುಟ್ಟಿದ್ಯಾ ಅಂತ. ನನ್ನಂತಹವರು ಮತ್ತೆ ನನ್ನ ಸಮಸ್ಯೆಗಳನ್ನ ಗಟ್ಟಿಯಾಗಿ ಲೋಕಸಭೆಯಲ್ಲಿ, ವಿಧಾನಸಭೆಯಲ್ಲಿ ಮಾತಾಡ್ತಾರೆ ಒಬ್ರು ಅಂತ ಹೇಳಿದ್ರೆ ಯಾರು ಖುಷಿ ಆಗೋದಿಲ್ಲ? ಖಂಡಿತ. ಒಬ್ಬ ಮಹಿಳೆಯ ಸಮಸ್ಯೆ ಎಲ್ಲಾರನು ಅರ್ಥ ಮಾಡ್ಕೊಳ್ಬಹುದು, ಆದ್ರೆ ಒಂದಿಷ್ಟು ಸಮಸ್ಯೆಗಳು ರೆಪ್ರೆಸೆಂಟೇಷನ್ ಅಂತ ಇರೋದು ಆ ಕಾರಣಕ್ಕೋಸ್ಕರನೇನೆ. ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂತ ಇರೋರು ಆ ಕಾರಣಕ್ಕೋಸ್ಕರನೇ. ನಮ್ಮ ಸಮಸ್ಯೆಗಳನ್ನ ಅರಿವಾಗಿರುವಂತವರು ಹೋಗಿ ಮಾತಾಡ್ತಾರೆ, ನಮ್ಮ ಬಗ್ಗೆ ನಮಗೋಸ್ಕರ ಹೋರಾಡ್ತಾರೆ ಅಂತ ಒಂದು ಮಾಡಿರುವಂತದ್ದು ಈ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ. ಅದರಲ್ಲಿ 50% ಸಂಖ್ಯೆ ಇರುವಂತಹ ಮಹಿಳೆಯರಿಗೆ 33% ತರಬೇಕು, 14-10 ಅಂದ್ರೆ ಇಷ್ಟು ಕಷ್ಟ ಪಡ್ಬೇಕು ಅಂದ್ರೆ ಇವತ್ತು ಯಾವುದೇ ಸಾಮಾನ್ಯ ಮಹಿಳೆಯರಿಗೂ ಬೇಸರ ಆಗಿದೆ. ನಮ್ಮ ಸಮಾಜದಲ್ಲಿ ನಮ್ಮ ಪಾತ್ರ ಏನು, ಸರ್ಕಾರದಲ್ಲಿ ನಡೆಸೋದ್ರಲ್ಲಿ ನಮ್ಮ ಪಾತ್ರ ಏನು ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಕಾಂಗ್ರೆಸ್ ಇದನ್ನ ಇನ್ನೂ ಒಂದು 20 ವರ್ಷ ಹಿಂದೆ ತಗೊಂಡು ಹೋಗಿದೆ. ನರೇಂದ್ರ ಮೋದಿ ಅವರ ಸರ್ಕಾರ ಎಷ್ಟು ಕಷ್ಟಪಟ್ಟು ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಬಂದು 2023ನಲ್ಲಿ ಐತಿಹಾಸಿಕವಾಗಿ ಒಂದು ನಿರ್ಣಯ ತಗೊಂಡು ಈ ಒಂದು ಕಾಯ್ದೆಯನ್ನು ತಂದಿರುವಂತಹ ಸಮಯದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇರುವಂತಹ ಆ ವೇಗವಾಗಿ ನಾವು ಅದನ್ನ ಜಾರಿಗೆ ತರೋಣ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ನಮ್ಮ ಮಹಿಳೆಯರಿಗೆ ಕೈ ಕೊಟ್ಟಿರೋದು ಬಹಳ ಬೇಸರ ಆಗಿದೆ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಬಂದು ಬಹಳಷ್ಟು ಚೆನ್ನಾಗಿ ಮಾತನಾಡ್ತಾ ಇದ್ರಿ. ಸೊ ನೋಡೋಣ ಮುಂದೆ ಏನಾದ್ರು ಆಗತ್ತಾ ಅಥವಾ ಇಲ್ಲ. ನನಗೆ ಭರವಸೆ ಇದೆ. ಯಾಕೆಂದ್ರೆ ಏನಾಗಿದೆ ಅಂದ್ರೆ ಮಹಿಳೆಯರಿಗೆ ಇವಾಗ ಕೋಪ ಬಂದಿದೆ. ಖಂಡಿತ. ದುರ್ಗೆಯ ಅವತಾರಗಳಲ್ಲಿ, ದೇವಿ ಅವತಾರಗಳಲ್ಲಿ ದುರ್ಗಾ ಕಾಳಿನ ನೀವು ತಡೆಯೋದಿಕ್ಕಾಗೋದಿಲ್ಲ. ಇಷ್ಟು ದಿವಸ ನಾವು ಕೇಳಿದ್ದು ಇವಾಗ ನಾವು ಕಿತ್ಕೊಳ್ಬೇಕು ಅಷ್ಟೇ. ಅದೇ ದಾರಿ ಅಂತೀರಾ? ಎಸ್, ನೋಡಿದ್ರಲ್ಲ, ನಾನು ಆಗ್ಲೇ ಹೇಳ್ದಾಗೆ ನಿನ್ನೆ ಏನೆಲ್ಲ ಚರ್ಚೆಗಳಾಯ್ತು, ಅದರಲ್ಲಿ ಮಹಿಳಾ ಮೀಸಲಾತಿಯನ್ನ ಅಂಗೀಕಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಮುಂದೆ ಯಾವ ರೀತಿಯಾಗಿ ಆಗತ್ತೆ ಅಥವಾ ಇದೇ ರೀತಿಯಾಗಿ ಇದು ಇನ್ನ ಎಷ್ಟು ವರ್ಷ ಎಳ್ಕೊಂಡು ಹೋಗುತ್ತೆ ಅಥವಾ ಈ ವರ್ಷನೇ ಪ್ರಧಾನಿಗಳು ತರ್ತಾರ ಅಥವಾ ಏನೆಲ್ಲ ಆಗತ್ತೆ ಕಾದು ನೋಡೋಣ. ನೋಡ್ತಾ ಇರಿ ಕರ್ನಾಟಕ ಟಿವಿದು ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.